शान्ताय दिव्याय सत्यधर्मस्वरूपिणे स्वानन्दामृततृप्ताय श्रीधराय नमो नमः। ಎಂಟನೆಯ ಅಧ್ಯಾಯ. ಶ್ರೀಧರರ ಕಾರುಣ್ಯ. ಒಂದು ದಿನ ಶಿವಾನಂದರು ಮತ್ತು ಶ್ರೀಧರರು ಸಾಯಂಕಾಲ ತಿರುಗಾಟಕ್ಕೆ ಹೋದವರು ಕೊನೆಗೆ ಕೆರೆ ಹತ್ತಿರ ಬಂದು ಕುಳಿತರು. ಅಲ್ಲಿ ಇರುವೆಯೊಂದು ಶ್ರೀಧರರ ಮೈ ಮೇಲೆ ಕಾಣಿಸಿತು. ನಾವು ಕುಳಿತು ಬಂದಲ್ಲಿಯ ಇರುವೆಯೊಂದು ನನ್ನ ಮೇಲಿದೆ, ಅದರ ಮರಿಗಳು ಮನೆ ಕೂಡ ಅಲ್ಲಿಯೇ ಇದೆ, ನಾನು ಇದನ್ನು ಅಲ್ಲಿಯೇ ಬಿಟ್ಟು ಬರುತ್ತೇನೆ ಎಂದು ಶ್ರೀಧರರು ಕೂಡಲೇ ಎದ್ದು ಹೋಗಿ ಆ ಇರುವೆಯನ್ನು ಅಲ್ಲಿಯೇ ಬಿಟ್ಟು ಬಂದರು. ಶ್ರೀಧರರ ಈ ಕಾರುಣ್ಯವನ್ನು ಗಮನಿಸಿದ ಶಿವಾನಂದರು ಅವರನ್ನು ದಾಸ ಎನ್ನುವ ಬದಲು ದಯಾನಂದ ಎಂದು ಕರೆಯಬಹುದೇ ಎಂದು ಕೇಳಿದರು. ಅದಕ್ಕೆ ಶ್ರೀಧರರು, ನಾನು ಅಂದೇ ನಿಮ್ಮಲ್ಲಿ ಪ್ರಾರ್ಥಿಸಿಕೊಂಡಂತೆ ದಾಸ ಎಂದು ಕರೆದರೆ ಸಾಕು ಗುರುಗಳೇ ಎಂದರು. ಅರ್ಥ ಸನ್ಯಾಸ. ಒಂದು ದಿನ ಅಪರೂಪದ ಸಮುದ್ರ ತೆಂಗಿನಕಾಯಿಯ ಕಮಂಡಲ ಮತ್ತು ಕಾವಿ ಬಣ್ಣ ಹಾಕಿದ ರೇಷ್ಮೆ ಬಟ್ಟೆಯನ್ನು ಕೊಟ್ಟು, ನಿನಗೆ ಈಗ ಅರ್ಧ ಸನ್ಯಾಸವನ್ನು ಕೊಟ್ಟಿದ್ದೇನೆ, ಮುಂದೊಂದು ದಿನ ಶ್ರೀ ಸಮರ್ಥರ ಅಪ್ಪಣೆಯಂತೆ ನಿನಗೆ ಈ ಪರಮಾನಂದ ಮಠದಲ್ಲಿಯೇ ಪೂರ್ಣ ಸನ್ಯಾಸವಾಗುವುದು. ಆ ಸಮಯದಲ್ಲಿ ಈ ದೇಹ ಇರುತ್ತದೆಯೋ ಇಲ್ಲವೋ ಹೇಳಲಿಕ್ಕೆ ಆಗದು. ಆದ್ದರಿಂದ ಈವಾಗಲೇ ನನ್ನ ಕಾರ್ಯವನ್ನು ಪೂರೈಸಿದ್ದೇನೆ ಎಂದು ಶಿವಾನಂದರು ಹೇಳಿದ್ದರು. ಶ್ರೀಧರರಲ್ಲಿ ವಿಷ್ಣು ಕಲೆ. ಒಂದು ದಿನ ಶ್ರೀಧರರು ಮತ್ತು ಶಿವಾನಂದರು ಮಾತ್ರ ಹೋಗುತ್ತಿದ್ದರು. ಆವಾಗ ಶಿವಾನಂದರು ಶ್ರೀಧರರನ್ನು ಕುರಿತು ಕೇಳಿದರು, ನಿನ್ನಲ್ಲಿ ವಿಶಿಷ್ಟವಾದ ವಿಷ್ಣು ಕಲೆ ಇದೆ, ಅದು ಈಗ ಸೂಕ್ತವಾಗಿದ್ದರೂ ಮುಂದೆ ನಿನ್ನಲ್ಲಿರುವ ವಿಷ್ಣು ಕಲೆಯಿಂದ ಜಾಗೃತವಾಗುವುದು, ಅದಕ್ಕೆ ವಿಘ್ನಗಳೂ ಬರಬಹುದು ಎಂದರು. ಮುಂದೆ ಧರ್ಮಧ್ವಜ ಸ್ಥಾಪನೆ. ಒಂದು ದಿನ ಶಿವಾನಂದರು ಮತ್ತು ಶ್ರೀಧರರು ಬಟ್ಟೆ ಗಣಪತಿ ದೇವಾಲಯದ ಪ್ರದಕ್ಷಿಣೆ ಮಾಡುತ್ತಿದ್ದರು. ಹಾಗೆ ಬರುವಾಗ ಒಮ್ಮೆಲೆ ಶಿವಾನಂದರು, ನಿನ್ನಿಂದ ಮುಂದೆ ಧರ್ಮಧ್ವಜದ ಸ್ಥಾಪನೆಯಾಗಲಿದೆ ಎಂದು ಶ್ರೀಧರರನ್ನು ಕುರಿತು ಹೇಳಿದರು. ಆವಾಗ ಶ್ರೀಧರರು, ಮುಂದೇಕೆ, ಈಗಲೇ ಧರ್ಮಧ್ವಜವನ್ನು ಸ್ಥಾಪಿಸುತ್ತೇನೆ ಎಂದು ದಂಟುಕೋಲೊಂದನ್ನು ಅಲ್ಲಿಯೇ ಆಗಲೇ ಊರಿದರು. ಮುಂದೆ ಇದು ವರದಪುರದಲ್ಲಿ ಶ್ರೀಧರರಿಂದಲೇ ಅನುಷ್ಠಾನಗೊಂಡದ್ದು ಈಗ ಇತಿಹಾಸ. ಆ ದಿನಗಳಲ್ಲಿ ಕಾನ್ಲೆ ವೆಂಕಟಗಿರಿಯಪ್ಪನವರು, ಹೊಸಬಾಳೆ ಅನಂತಪ್ಪನವರು ಮೊದಲಾದವರು ಬಂದು ಹೋಗುತ್ತಿದ್ದರು. ಇದರೊಂದಿಗೆ ಮಠದ ಪಾರುಪತ್ಯೆಗಾರರಾದ ಹಕ್ಕಿ ರಾಮಭಟ್ಟರಿಂದ ಭಜನೆ ಮತ್ತು ಪುರಾಣ ವಾಚನ ಇದ್ದೇ ಇರುತ್ತಿದ್ದವು. ಶ್ರೀಧರರು ಕೂಡ ಹರಿಕೀರ್ತನೆಯೊಂದಿಗೆ ನೃತ್ಯವನ್ನು ಮಾಡುತ್ತಿದ್ದರು. ಒಂದು ದಿನ ನೃತ್ಯ ಮಾಡುವಾಗ ಜಮಖಾನ ಕಾಲಿಗೆ ಸಿಕ್ಕು ಬಿದ್ದರೂ ಮತ್ತೆ ಸುಧಾರಿಸಿಕೊಂಡು ಕುಣಿಯಲು ಪ್ರಾರಂಭಿಸಿದರು. ಶ್ರೀಧರರ ಕೀರ್ತನೆಗಳು ಜನಮೆಚ್ಚುಗೆ ಗಳಿಸಿದವು. ತುಂಬಾ ಭಕ್ತರು ಬಂದು ಈ ಭಜನೆಗಳಲ್ಲಿ ಭಾಗವಹಿಸುತ್ತಿದ್ದರು. ವ್ಯಾಪಾರಿ ಬಗ್ಗೆಯೂ ಕನಿಕರ. ಶ್ರೀಧರರು ಸದಾ ಪರರ ದುಃಖಗಳಿಗೆ ಸ್ಪಂದಿಸುತ್ತಿದ್ದರು. ಒಂದು ದಿನ ಮನೆಗಳಿಗೆ ವಿವಿಧ ಸಾಮಾನುಗಳನ್ನು ತಲೆಯ ಮೇಲೆ ಹೊತ್ತು ತಿರುಗುವ ವ್ಯಾಪಾರಿಯು ಬಂದನು. ಆತನ ತಲೆಯ ಮೇಲೆ ತುಂಬಾ ಭಾರವಾದ ವಿವಿಧ ವಸ್ತುಗಳಿದ್ದವು. ಒಬ್ಬನಿಗೆ ಕೆಳಗಿಳಿಸಲು ಸಾಧ್ಯವಾಗಲಿಲ್ಲ. ಹತ್ತಿರ ಮತ್ಯಾರೂ ಇರಲಿಲ್ಲ. ಇದನ್ನು ಕಂಡ ಶ್ರೀಧರರು ಕೂಡಲೇ ಆ ವ್ಯಾಪಾರಿಗೆ ಸಹಕರಿಸಿದರು. ಇಂತಹ ದುಃಖಿತರ, ಕಷ್ಟಪಡುವವರ ಬಗ್ಗೆ ಶ್ರೀಧರರು ಮರುಗುತ್ತಿದ್ದರು. ಇಂಥವರ ಜೀವನವು ಸುಧಾರಿಸಬೇಕು ಎಂದು ಪರಿತಪಿಸುತ್ತಿದ್ದರು. ಕಾಂಚನ ಸ್ಪರ್ಶವಾದ. ಶ್ರೀಧರರು ಹಣವನ್ನು ಕಣ್ಣೆತ್ತಿಯೂ ಮುಟ್ಟುತ್ತಿರಲಿಲ್ಲ.
ನೋಡುತ್ತಿರಲಿಲ್ಲ ಎಂಬುದು ಶ್ರೀಧರರ ಭಕ್ತರಿಗೆಲ್ಲ ಗೊತ್ತು. ಮಠದಲ್ಲಿ ಒಂದು ದಿನ ಶಿವಾನಂದರೊಂದಿಗೆ ಶ್ರೀಧರರನ್ನು ಭಿಕ್ಷೆಗೆ ಆಹ್ವಾನಿಸಿದಾಗ ಯಜಮಾನನು ಈ ಇಬ್ಬರಿಗೂ ಹಸ್ತೋದಕ ಹಾಕುವ ಮೊದಲು ಭೋಜನ ದಕ್ಷಿಣೆಯನ್ನು ಎಲ್ಲರಂತೆ ಶ್ರೀಧರರಿಗೂ ಕೊಡಲು ಮುಂದಾದನು. ಶ್ರೀಧರರು ಅದಕ್ಕೆ ಒಪ್ಪದಾಗ ಅವರ ಕಮಂಡಲದೊಳಗೆ ಹಾಕಿದನು. ಆ ಕೂಡಲೇ ಶ್ರೀಧರರು ಕಾಂಚನವಿದ್ದ ಕಮಂಡಲವನ್ನು ತಮ್ಮ ಕೈಗಳಿಂದಲೂ ಸ್ಪರ್ಶಿಸದೆ ಎದ್ದು ಹೊರಟರು. ಅನಂತರ ಅಲ್ಲಿದ್ದ ಭಕ್ತರು ಮತ್ತು ಯಜಮಾನರಿಗೆ ತಮ್ಮ ತಪ್ಪಿನ ಅರಿವಾಗಿ ಕಮಂಡಲದಲ್ಲಿರುವ ಕಾಂಚನವನ್ನು ತೆಗೆದು ಕಮಂಡಲವನ್ನು ಮಣ್ಣಿನಿಂದ ತೊಳೆದ ನಂತರವೇ ಶ್ರೀಧರರು ಆ ಕಮಂಡಲವನ್ನು ಸ್ವೀಕರಿಸಿದರು. ಶಿವಾನಂದರು ಹೇಳಿದ ಮೇಲೆಯೇ. ಶ್ರೀಧರರು ಊಟ ಮಾಡುವುದೆಂದರೆ ಅಪರೂಪಕ್ಕೆಂದರೂ ಆದೀತು. ಒಮ್ಮೊಮ್ಮೆ ವಾರವಿಡೀ ಹಣ್ಣು ಹಾಲೆ ಅವರ ಆಹಾರ. ಇಡೀ ಭಜನಾ ಸಪ್ತಾಹದಲ್ಲಿ ಶ್ರೀಧರರು ಊಟದ ಬಗ್ಗೆ ನಿರ್ಲಿಪ್ತರಾಗಿಯೇ ಇದ್ದರು. ಮಂಗಳ ದಿನದಂದು ಮಠದ ಬಾಗಿಲಲ್ಲಿ ಒಂದು ಕಂಬಕ್ಕೆ ಆತು ನಿಂತಿದ್ದ ಶ್ರೀಧರರನ್ನು ಗಮನಿಸಿದ ಶಿವಾನಂದರು, ದಾಸ, ನೀನು ಇಂದು ಊಟ ಮಾಡುವುದಿಲ್ಲವೇನೋ ಎಂದು ಕೇಳಿದರು. ಆಗ ಶ್ರೀಧರರು, ತಮ್ಮ ಸಮ್ಮತಿ ಇರುವುದಾದರೆ ಮಾತ್ರ ಇಂದು ಊಟ ಮಾಡುತ್ತೇನೆ ಎಂದರು. ದತ್ತನ ಮಂಗಳ ದಿನವಿಂದು, ಪ್ರಸಾದವನ್ನು ಸ್ವೀಕರಿಸಿ ಹೋಗು ಎಂದು ಶಿವಾನಂದರು ಮತ್ತೆ ಹೇಳಲು ಶ್ರೀಧರರು ಮಹಾಪಂಕ್ತಿಯೊಳಗೆ ಕುಳಿತುಕೊಂಡು ಹೊಟ್ಟೆ ತುಂಬ ಊಟ ಮಾಡಿದ್ದರು. ಕೊನೆಯಲ್ಲಿ ಶ್ರೀಧರರು ಮಠಕ್ಕಿಂತ ಹೆಚ್ಚಾಗಿ ಗುಡ್ಡ ಕಾಡುಗಳಲ್ಲಿಯೇ ಧ್ಯಾನ ಅನುಷ್ಠಾನಗಳಲ್ಲಿಯೇ ಕಾಲ ಕಳೆಯುತ್ತಿದ್ದರು. ಭಿಕ್ಷೆ ಮತ್ತು ಭೋಜನಗಳ ಸಮಯದಲ್ಲಿ ಮಾತ್ರ ಮಠದಲ್ಲಿ ಇರುತ್ತಿದ್ದರು. ಸದಾ ಏಕಾಂತ, ಮೌನ. ಇದರಿಂದ ಮಠಕ್ಕೆ ಬರುವವರಿಗೂ ಶ್ರೀಧರರ ದರ್ಶನ ಕಡಿಮೆಯೇ ಸರಿ. ಶ್ರೀಧರರು ಯಾರ ಸಂಗಡವೂ ಇರುತ್ತಿರಲಿಲ್ಲ. ಶ್ರೀಧರರು ಯಾವಾಗಲೂ ಮಿತಭಾಷಿ, ಮಿತಾಹಾರಿಗಳಾಗಿದ್ದರು. ಅವರಿಗೆ ಮುದುಕರೂ ಒಂದೇ, ಮಕ್ಕಳೂ ಒಂದೇ. ಯಾರನ್ನೂ ದ್ವೇಷ ಮಾಡುತ್ತಿರಲಿಲ್ಲ. ಎಲ್ಲರೊಂದಿಗೂ ಮೃದುವಾಗಿ ಮಾತನಾಡುತ್ತಿದ್ದರು. ಒಮ್ಮೊಮ್ಮೆ ಸ್ನಾನದ ದೊಡ್ಡ ಕೆರೆಯಲ್ಲಿ 4-5 ಗಂಟೆ ಅಂಗಾತ ಮಲಗಿ ವಿಶ್ರಾಂತಿ ಪಡೆಯುತ್ತಿದ್ದರು. ಬೇರೆಯವರಿಗೆ ತೊಂದರೆ ಕೊಟ್ಟಿದ್ದೇ ಗೊತ್ತಿಲ್ಲ. ತುಂಬಾ ಹಸಿವಾದಾಗ ಅಡವಿಯಲ್ಲಿ ಹಣ್ಣು ಸೊಪ್ಪುಗಳನ್ನೇ ತಿಂದು ತೃಪ್ತರಾಗಿ ಬಿಡುತ್ತಿದ್ದರು. ಅಪರೂಪಕ್ಕೆ ಮಠಕ್ಕೆ ರಾತ್ರಿ ವೇಳೆ ಬಂದು ಬೆಳಗಾಗುವುದರೊಳಗೆ ಮತ್ತೆ ಗುಡ್ಡಕ್ಕೆ ಹೋಗಿಬಿಡುತ್ತಿದ್ದರು. ಶ್ರೀಧರರ ಈ ನಿರ್ಲಿಪ್ತ ಸ್ಥಿತಿ ಕಂಡು ಶಿವಾನಂದರಿಗೆ ಮತ್ತು ಮಠದಲ್ಲಿದ್ದ ಎಲ್ಲ ಸಾಧಕರಿಗೂ ತುಂಬಾ ನೋವಾಗುತ್ತಿತ್ತು. ಶಿವಾನಂದರಿಗೆ ಶ್ರೀಧರರು ಶೀಗೆಹಳ್ಳಿಯ ಮಠದಲ್ಲಿಯೇ ಇರಬೇಕೆಂಬ ಬಯಕೆ. ಆದರೆ ಶ್ರೀಧರರ ಮನದಿಂಗಿತ ಇದಕ್ಕೆ ವಿರುದ್ಧವಾಗಿಯೇ ಇತ್ತು. ಅವರು ಎಂದೂ ಮಠಾಧಿಪತಿಯಾಗಿ ಉಳಿಯುವುದಿಲ್ಲ ಎಂದು ಶಿವಾನಂದರಿಗೆ ಖಚಿತವಾಗಿ ಹೇಳಿದ್ದರು ಕೂಡ. ಆ ವೇಳೆಗಾಗಲೇ ಅವರ ಆರೋಗ್ಯ ದಿನದಿಂದ ದಿನಕ್ಕೆ ಕ್ಷೀಣವಾಗುತ್ತಾ ಬಂದಿತ್ತು. ಎಷ್ಟೋ ವೇಳೆ ಕೌಪೀನ ಧರಿಸುವುದನ್ನು ಮರೆತು ದಿಗಂಬರರಾಗಿಯೇ ಇರುವಷ್ಟು ವೈರಾಗ್ಯದ ಸ್ಥಿತಿ ಅವರಿಗೆ ಬಂದು ಬಿಟ್ಟಿತ್ತು. ಬಿಲಗುಂಜಿ ಕ್ಷೇತ್ರದಲ್ಲಿ ಮತ್ತೆ ಮತ್ತೆ ಶ್ರೀಧರರು ಶಾರೀರಿಕವಾಗಿ ಬಳಲುತ್ತಿರುವುದನ್ನು ಕಂಡು ಪಾರುಪತ್ತೆಗಾರ ಹಕ್ಕಿ ರಾಮಭಟ್ಟರು ತೀವ್ರವಾಗಿ ಕಳವಳಗೊಂಡರು. ಸ್ಥಳ ಬದಲಾವಣೆಯಾದರೆ ಶ್ರೀಧರರ ದೇಹಸ್ಥಿತಿ ಸುಧಾರಿಸಬಹುದೆಂದು ಇವರನ್ನು ಶಿವಮೊಗ್ಗ ಜಿಲ್ಲಾ ಸಾಗರ ತಾಲೂಕಿನ ಬಿಲಗುಂಜಿ ಕ್ಷೇತ್ರಕ್ಕೆ ಕರೆದುಕೊಂಡು ಹೋಗಲು ತೀರ್ಮಾನಿಸಿದರು. ಬಿಲಗುಂಜಿ ಕಾನನದ ಮಧ್ಯೆ ಇರುವ ಒಂದು ಸುಂದರ ಕ್ಷೇತ್ರ. ಕಮಲೇಶ್ವರ ಈ ಕ್ಷೇತ್ರದ ಅಧಿಪತಿ. ಈ ಮಂದಿರದೊಳಗೆ ಸ್ವಚ್ಛವಾದ ನೀರಿನಿಂದ ಕೂಡಿದ ಒಂದು ಕೆರೆ ಮತ್ತು ಒಂದೆರಡು ಸಣ್ಣ ಸಣ್ಣ ಕುಂಡಗಳೂ ಇವೆ. ಇಲ್ಲಿಯ ವಿಶೇಷವೆಂದರೆ ಶಿವಾನಂದರ ಗುರುಗಳಾದ ಶ್ರೀ ಪರಮಾನಂದರು ಇಲ್ಲಿ ಕೆಲವು ಸಮಯ ತಪಸ್ಸು ಮಾಡಿದ್ದರು. ಇಲ್ಲಿ ಹಿಂದಿನಂತೆ ಈಗಲೂ ಪ್ರತಿ ವರ್ಷ ರಾಮನವಮಿ ಮತ್ತು ರಥೋತ್ಸವ ನಡೆಯುತ್ತದೆ. ಹಕ್ಕಿ ರಾಮಭಟ್ಟರು ಈ ಸಂದರ್ಭವನ್ನೇ ಆಯ್ದುಕೊಂಡು ಶ್ರೀಧರರನ್ನು ಇಲ್ಲಿಗೆ ಕರೆದುಕೊಂಡು ಬಂದರು.
ಬರಿಗೆ ನಾಗಭೂಷಣ, ಭೀಮನಕೋಣೆ, ಸೂರ್ಯನಾರಾಯಣ ಮೊದಲಾದವರು ಶ್ರೀಧರರನ್ನು ದರ್ಶನ ಮಾಡಿದ್ದು ಈ ಕ್ಷೇತ್ರದಲ್ಲಿಯೇ ಸರಿ. ಸೂರ್ಯನಾರಾಯಣರಂತೂ ಗೌರವಾದರಗಳಿಂದ ಶ್ರೀಧರರನ್ನು ಭೀಮನಕೋಣೆಯ ತಮ್ಮ ಮನೆಗೂ ಕರೆದೊಯ್ದು ಭಿಕ್ಷೆ ಮಾಡಿಸಿದ್ದರು. ಶ್ರೀಧರರು ಹೀಗೆ ಬಿಲಗುಂಜಿಯ ಸುತ್ತಮುತ್ತ ಒಂದೆರಡು ಕಡೆ ಓಡಾಡಿ ಆನಂತರ ಮತ್ತೆ ಶೀಗೇಹಳ್ಳಿಗೆ ಮರಳಿದರು. ಈ ವೇಳೆಗಾಗಲೇ ಶ್ರೀಧರರ ಕೀರ್ತಿ ಕರ್ನಾಟಕದಾದ್ಯಂತ ಹಬ್ಬಿತ್ತು. ಬಹಳ ಜನರು ಇವರ ದರ್ಶನ, ಮಾರ್ಗದರ್ಶನ ಪಡೆಯಲು ದೂರ ದೂರದಿಂದಲೂ ಬರುತ್ತಿದ್ದರು. ಕೆಲವರಂತೂ ಇವರ ಜ್ಞಾನ, ಸಮಯೋಚಿತ ಸಲಹೆ ಮುಂತಾದವುಗಳಿಗೆ ತಲೆಬಾಗಿ ನಮಸ್ಕರಿಸುತ್ತಾ ತಮ್ಮನ್ನೇ ತಾವು ಮರೆಯುತ್ತಿದ್ದರು. ಇವರೊಬ್ಬ ಅವತಾರ ಪುರುಷರೆಂದೇ ಭಾವಿಸಿದ್ದರು. ಹೀಗೆ ಮಠದಲ್ಲಿ ಎಲ್ಲಾ ಸರಿಯಿದ್ದು ಭಕ್ತರು, ಸಾಧಕರು ಸಾಕಷ್ಟು ಇದ್ದರೂ ಶ್ರೀಧರರಿಗೆ ಸಜ್ಜನಗಡಕ್ಕೆ ಹೋಗುವ ಬಯಕೆ ಹೆಚ್ಚಾಯಿತು. ಶ್ರೀ ಸಮರ್ಥರ ದರ್ಶನ ಮಾಡಬೇಕೆಂಬ ಉತ್ಕಟವಾದ ಇಚ್ಛೆ ಇಮ್ಮಡಿಸಿತು. ಆದರೆ ಶಿವಾನಂದರು ಮಾತ್ರ ಶ್ರೀಧರರು ಇಲ್ಲಿಯೇ ಇರಬೇಕೆಂದು ಬಲವಾಗಿ ಪ್ರತಿಪಾದಿಸುತ್ತಿದ್ದರು. ಈ ಮಠದ ಸರ್ವಾಂಗೀಣ ಅಭಿವೃದ್ಧಿ ಭವಿಷ್ಯ ಶ್ರೀಧರರಲ್ಲಿ ಮಾತ್ರವಿದೆ ಎಂದು ಶ್ರೀಧರರಲ್ಲಿ ಮತ್ತೆ ಮತ್ತೆ ಹೇಳಿದ್ದರು. ಶ್ರೀಧರರಾದರೂ ಇದೊಂದು ಉಪಾಧಿ, ವ್ಯಾಪಕ ಕಾರ್ಯಕ್ಷೇತ್ರಕ್ಕೆ ಇದರಿಂದ ತೊಂದರೆಯಾಗಬಹುದು. ಆದ್ದರಿಂದ ತಮ್ಮ ಮೇಲೆ ಯಾವತ್ತೂ ಆಗ್ರಹ ಬೇಡ ಎಂದು ನಯವಾಗಿಯೇ ನಿರಾಕರಿಸಿದ್ದರು. ಹೀಗೆ ಶಿವಾನಂದರು ಈ ವಿಷಯದಲ್ಲಿ ನಿರುತ್ತರರಾದರು. ಅನಂತರ ಒಂದು ದಿನ ಶ್ರೀಧರರು, ನನಗೀಗ ಸಜ್ಜನಗಡಕ್ಕೆ ಹೋಗುವ ಬಯಕೆ ತೀವ್ರವಾಗಿದೆ. ಶ್ರೀ ಸಮರ್ಥರ ದರ್ಶನದ ಇಚ್ಛೆ ಕೂಡ ಪ್ರಬಲವಾಗುತ್ತಿದೆ. ಅಲ್ಲಿ ಈಗ ಉತ್ಸವದ ಸಮಯ, ಹಾಗಾಗಿ ಹಿಂದೆ ಅಲ್ಲಿಗೆ ಹೋಗೋಣ ಎಂದಿದ್ದೇನೆ. ದಯಮಾಡಿ ನನಗೆ ಅಪ್ಪಣೆ ಕೊಟ್ಟು ಅನುಗ್ರಹಿಸಬೇಕು ಎಂದರು. ಶಿವಾನಂದರು, ನಿನ್ನ ತೀವ್ರವಾದ ಸದಿಚ್ಛೆಗೆ ನಾನು ಅಡ್ಡಿಪಡಿಸಲಾರೆ. ಈಗ ನಿನ್ನ ದೇಹ ಸ್ಥಿತಿಯು ಅಷ್ಟೊಂದು ಸರಿಯಿಲ್ಲ. ಆದ್ದರಿಂದ ನಿನ್ನ ಖರ್ಚಿಗೆ ಹಣ ಕೊಟ್ಟು ಒಬ್ಬ ಸಹಾಯಕನನ್ನು ನಿನ್ನೊಟ್ಟಿಗೆ ಕಳುಹಿಸುತ್ತೇನೆ ಎಂದರು. ಅದಕ್ಕೂ ಶ್ರೀಧರರು ಒಪ್ಪದೆ, ಎಲ್ಲರನ್ನೂ ರಕ್ಷಿಸುವವನು ಪರಮಾತ್ಮ, ನಿಮಗೇ ಎಲ್ಲವೂ ಗೊತ್ತು, ನಿಮ್ಮ ಆಶೀರ್ವಾದವೇ ನನಗೆ ಶ್ರೀರಕ್ಷೆ ಎಂದು ಸುಮ್ಮನಾದರು. ಶಿವಾನಂದರಲ್ಲಿ ಹೀಗೆ ಹೇಳಿದ್ದೇನೋ ಸರಿ, ಆದರೆ ಶ್ರೀಧರರು ತುಂಬಾ ನಿತ್ರಾಣರಾಗಿದ್ದರು. ಸರಿಯಾಗಿ 10 ಮಾರು ಕೂಡ ನಡೆಯುವಂತೆ ಇರಲಿಲ್ಲ ಅವರ ದೇಹ ಸ್ಥಿತಿ. ಹಾಗಿದ್ದು ಶಿವಾನಂದರಿಂದ ಹಣ ಪಡೆಯುವುದು, ಒಬ್ಬ ಸಹಾಯಕನನ್ನು ಪಡೆಯುವುದು ಶ್ರೀಧರರಿಗೆ ಸರಿ ಬರಲಿಲ್ಲ. ಆಗಷ್ಟೇ ಎಲ್ಲರ ಊಟವಾಗಿತ್ತು. ಎಂದಿನಂತೆ ಶಿವಾನಂದರು ತಮ್ಮ ಗುಹೆಗೆ ಹೋಗಿಯಾಗಿತ್ತು. ಮಠದ ಪಾರುಪತ್ತೆಗಾರರಾದ ಹಕ್ಕಿ ರಾಮ ಭಟ್ಟರು ಪ್ರತಿದಿನದಂತೆ ಮಠದ ಬಾಗಿಲಲ್ಲಿ ಕುಳಿತು ಗೀತೆಯ ಪಾರಾಯಣ ಮಾಡುತ್ತಿದ್ದರು. ಮಠದಲ್ಲಿದ್ದ ಎಲ್ಲ ಸಾಧಕರು ತಮ್ಮ ತಮ್ಮ ವಾಚನ ಗ್ರಂಥಗಳನ್ನು ಶ್ರದ್ಧಾಸಕ್ತಿಗಳಿಂದ ಅಭ್ಯಾಸ ಮಾಡುತ್ತಿದ್ದರು. ಮಠದಲ್ಲಿದ್ದ ಎಲ್ಲರಿಗೂ ಊಟವಾದ ಕಾರಣ ಅಡುಗೆ ಮನೆಯಲ್ಲಿ ಒಂದು ರೀತಿಯ ಪ್ರಶಾಂತ ವಾತಾವರಣ. ಇದೇ ಸಮಯದಲ್ಲಿ ಶ್ರೀಧರರು ತಮ್ಮ ಕಮಂಡಲವೊಂದನ್ನು ಮಾತ್ರ ಎತ್ತಿಕೊಂಡು ಹೊರಗೆ ಹೊರಟರು. ಅವರು ಕೆರೆ ಕಡೆಗೆ ಹೊರಟಿರಬೇಕೆಂದು ಯಾರೂ ಅವರನ್ನು ಮಾತನಾಡಿಸಲಿಲ್ಲ. ಅನಂತರ ಒಬ್ಬರೇ ನಡೆಯುತ್ತಾ ಶಿರಸಿ ತಲುಪಿದರು. ಶಿರಸಿಯ ಅಂಚೆ ಕಚೇರಿಯ ಅಧಿಕಾರಿಯಾಗಿದ್ದ ಜೋಶಿಯವರು ಸಜ್ಜನಗಡಕ್ಕೆ ಬಸ್ಸಿನಲ್ಲಿ ಹೋಗುವುದು ಒಳಿತೆಂದು ಟಿಕೆಟ್ ವ್ಯವಸ್ಥೆ ಮಾಡಿಕೊಟ್ಟರು. ಅವರ ಪೂರ್ವಾಶ್ರಮದ ಫಲವಾಗಿ ಶ್ರೀಧರರು ಅದಕ್ಕೆ ಒಪ್ಪಿದರು. ಅನಂತರ ಅಲ್ಲಿಯ ಒಂದು ಶ್ರೀಮಂತ ಹೆಗಡೆಯವರ ಮನೆಯಲ್ಲಿ ಕರುಣೆಯಿಂದ ಅಂದು ಭಿಕ್ಷೆ ಸ್ವೀಕರಿಸಿ ಹೊರಡಲು ಅನುವಾದರು. ಜೋಶಿಯವರು ಕೊಟ್ಟ ಬಸ್ ಟಿಕೆಟ್ನಿಂದ ಹುಬ್ಬಳ್ಳಿ ತಲುಪಿದರು. ಮತ್ತೆ ಸಜ್ಜನಗಡಕ್ಕೆ, ಹಾಗೆ ಹುಬ್ಬಳ್ಳಿಯಿಂದ ಮೀರಜ್ನಿಂದ ಸತಾರದಿಂದ ನಡೆದು ಸಜ್ಜನಗಡವನ್ನು ಸೇರಿದರು. ಶ್ರೀಧರರು ಅಂದು ಸಜ್ಜನಗಡ ಬಿಟ್ಟು ಇಂದಿಗೆ 5 ವರ್ಷವಾಗಿತ್ತು. ಸಮರ್ಥರನ್ನು ಕಾಣಬೇಕೆಂಬ ಉತ್ಕಟೇಚ್ಛೆಯಿಂದ ಬರೀ ನೀರನ್ನು ಮಾತ್ರ ಸೇವಿಸುತ್ತಿದ್ದರು. ಸುಮಾರು 3 ದಿನ ಯಾರನ್ನೂ ಮಾತನಾಡಿಸದೆ ಏಕಾಂಗಿಯಾಗಿ ಸಮರ್ಥರ ಸ್ಮರಣೆ ಮಾಡುತ್ತಿದ್ದರು.
ಅಷ್ಟರಲ್ಲಾಗಲೇ ಕೃಷ್ಣಬುವ ಮೊದಲಾದವರು ಶ್ರೀಧರರನ್ನು ಮಠದೊಳಕ್ಕೆ ಕರೆದುಕೊಂಡು ಹೋದರು. ಶ್ರೀಧರರಿಗೆ ಸದಾ ಧ್ಯಾನ ಧ್ಯಾನ ಮತ್ತೂ ಧ್ಯಾನ. ಏಕಾಂತದಲ್ಲಿ ಇರುತ್ತಿದ್ದ ಅವರು ಅಪರೂಪಕ್ಕೆ ಗಡದ ತಪ್ಪಲಿನಲ್ಲಿರುವ ರಾಮ ಗುಹೆಗೆ ಹೋಗಿ ಕುಳಿತು ಬಿಡುತ್ತಿದ್ದರು. ಯಾರಾದರೂ ಕೇಳಿದರೆ ಮಾತ್ರ ದಾಸಬೋಧ ಮತ್ತಿತರ ವೇದಾಂತದ ವಿಷಯಗಳಲ್ಲಿ ಅನುಮಾನ ಪರಿಹರಿಸಿ ಸಮಾಧಾನ ಹೇಳುತ್ತಿದ್ದರು. ಈ ನಡುವೆ ಒಮ್ಮೆ ಪ್ರಸಿದ್ಧವಾದ ಅಕ್ರಾ ಮಾರುತಿ ಯಾತ್ರೆಯನ್ನು ಮಿತ್ರರೊಡನೆ ಮುಗಿಸಿ ಬದುಕಿ ಬಂದರು. ಒಂದು ದಿನ ಶ್ರೀಧರರಿಗೆ ಹೊಟ್ಟೆಯಲ್ಲಿ ಉರಿ ತಾಪದ ತಳಮಳ, ಶರೀರ ನಿಶ್ಚಲವಾದಂತ ಅನುಭವ. ಶ್ರೀಧರರು ಮತ್ತು ನಾರಾಯಣಬುವ ಮುಳೆ ಇಬ್ಬರು ಗಡದಲ್ಲಿರುವ ಸಾಠೆಯವರ ಮಠದಲ್ಲಿ ವಾಸಿಸುತ್ತಿದ್ದರು. ಅಲ್ಲಿ ಒಂದು ಕಡೆ ಸಮರ್ಥರ ಚಿತ್ರ ಮತ್ತು ದಾಸಬೋಧವನ್ನು ಇಟ್ಟಿದ್ದರು. ಅದರ ಎದುರಿಗೆ ಶ್ರೀಧರರು ಪದ್ಮಾಸನ ಹಾಕಿ ಕುಳಿತರು. ಅಲ್ಲಿಗೆ ಬಂದ ಬುವಾರವರಿಗೆ ಒಂದು ತಾಸಿನ ತನಕ ಗಮನಿಸುತ್ತಿರಿ, ನನ್ನ ದೇಹ ಬಿದ್ದು ಬಿಟ್ಟಿತು ಎಂದಾದರೆ ನನ್ನ ಸಮಾಧಿ ಮುಂತಾಗಿ ಏನೂ ಮಾಡದೆ ಈ ದೇಹಕ್ಕೆ ಅಗ್ನಿ ಸಂಸ್ಕಾರ ಮಾಡಿಬಿಡಿ. ಸಮರ್ಥರಿಗೆ ನನ್ನಿಂದ ಏನಾದರೂ ಕಾರ್ಯ ಮಾಡಿಸಬೇಕೆಂದಿದ್ದರೆ ಅವರು ಈ ದೇಹದ ರಕ್ಷಣೆಯನ್ನು ಮಾಡಿಸಿಯಾರು. ಈಗ ನೀವು ಯಾರು ಇಲ್ಲಿ ನಿಲ್ಲಬೇಡಿ ಎಂದು ತಿಳಿಸಿ ಧ್ಯಾನಸ್ಥರಾದರು. ಸ್ವಲ್ಪ ಸಮಯದ ನಂತರ ಶ್ರೀಧರರು ಸಮಾಧಿಯಿಂದ ಹೊರಬಂದರು. ಸಮರ್ಥರ ಉದ್ದೇಶವೇ ಹೀಗಿರಬೇಕು, ತಮ್ಮಿಂದ ಏನೋ ಆಗಬೇಕಾಗುವುದು ಇರಬಹುದು ಎಂದು ಅಲ್ಲಿ ಸೇರಿದ್ದ ಬುವಾ ಮೊದಲಾದವರಿಗೆ ತಿಳಿಸಿದರು. ಅವರೆಲ್ಲರೂ ಆನಂದ ಬಾಷ್ಪ ಸುರಿಸಿ ನಿಟ್ಟುಸಿರು ಬಿಟ್ಟರು. ಶೀಗೆಹಳ್ಳಿಯಲ್ಲಿ ಶ್ರೀಧರರು ಶೀಗೆಹಳ್ಳಿಯಿಂದ ಹೊರಟ ನಂತರ ಶಿವಾನಂದರು ಮಠದ ಅಭಿವೃದ್ಧಿ ಬಗ್ಗೆಯೇ ಗಮನ ಕೊಡುತ್ತಿದ್ದರು. ಮಠಕ್ಕೆ ಬರುವ ಸಾಧಕರಿಗಾಗಿ ವಿಶಾಲವಾದ ಮಠದ ನಿರ್ಮಾಣ ಎಲ್ಲಿ? ಶ್ರೀಧರರಿಗಾಗಿ ನಿರ್ಮಿಸಿದ್ದ ಗುಹೆ ಇದ್ದ ಸ್ಥಳದಲ್ಲಿಯೇ ದೊಡ್ಡದಾದ ಕಟ್ಟಡವೊಂದು ನಿರ್ಮಾಣವಾಯಿತು. ಮಠದ ಉದ್ಘಾಟನೆ, ವಿಶ್ವಸ್ಥ ಮಂಡಳಿಯ ರಚನೆಯೇ ಮುಂತಾಗಿ ಎಲ್ಲವೂ ಬಲು ಬೇಗ ಮುಗಿಯಿತು. ಆನಂತರ ಬರುತ್ತಾ ಶಿವಾನಂದರು ತುಂಬಾ ಅಂತರ್ಮುಖಿಗಳಾದರು. ಅಲ್ಲಿ ಸೇರಿದ್ದ ಭಕ್ತರನ್ನು ಉದ್ದೇಶಿಸಿ, ಆ ಪರಮಾತ್ಮನು ನಿಮ್ಮೆಲ್ಲರನ್ನೂ ಕಾಪಾಡುವನು. ಈ ದೇಹ ಹೋಗಬಹುದು, ನಾನು ಇಲ್ಲಿಯೇ ಇರುವೆನು. ಶ್ರೀಧರರು ಸದ್ಯದಲ್ಲಿಯೇ ಇಲ್ಲಿಗೆ ಬರುವರು. ಸತ್ಯ ಧರ್ಮಗಳಿಗೆ ಯಾವುದೇ ಹಾನಿಯಾಗದಂತೆ ನಡೆದುಕೊಳ್ಳಿರಿ ಎಂದು ಅನುಗ್ರಹ ವಚನ ನೀಡಿ ಎಲ್ಲರನ್ನೂ ಆಶೀರ್ವದಿಸಿದರು. ಶ್ರೀ ಶಿವಾನಂದರು ಸಿದ್ಧಾಸನದಲ್ಲಿ ಕುಳಿತು 3 ಬಾರಿ ಸರ್ವೇ ಜನ ಸುಖಿನೋ ಭವಂತು ಎಂದು ಉಚ್ಚರಿಸಿ ಪ್ರಣವಾನಂದದೊಂದಿಗೆ ಐಕ್ಯರಾದರು. ಅವರು ಸಂಧ್ಯಸ್ಥರಾದ ತಾರೀಕು 14/8/1937 ವಾರ್ತೆ ಎಲ್ಲ ಕಡೆಗೂ ಹಬ್ಬಿತು. ಮರುದಿನ ಶಾಸ್ತ್ರ ರೀತಿಯಲ್ಲಿ ಅಪಾರ ಭಕ್ತರು ಭಕ್ತಿಪೂರ್ವಕ ಶ್ರದ್ಧಾಂಜಲಿಯೊಂದಿಗೆ ಮಠದ ಮಹಾದ್ವಾರದ ಪಕ್ಕದಲ್ಲಿ ಶ್ರೀಗಳ ಪಾರ್ಥಿವ ಶರೀರವನ್ನು ಸಮಾಧಿ ಮಾಡಿದರು. ಸಜ್ಜನಗಡದಲ್ಲಿದ್ದ ಶ್ರೀಧರರಿಗೆ ಬಂದಗದ್ದೆ ಕೃಷ್ಣಮೂರ್ತಿಯವರು ಶಿವಾನಂದರು ಬ್ರಹ್ಮೈಕ್ಯರಾದ ವಿಷಯವನ್ನು ಶ್ರೀಧರರಿಗೆ ನಿವೇದಿಸಿದರು. ಆಗಲೂ ಶ್ರೀಧರರು ತಮ್ಮ ಸ್ಥಿತಪ್ರಜ್ಞ ಭಾವವನ್ನು ಬಿಡಲಿಲ್ಲ. ಶಿವಾನಂದರು ಎಲ್ಲಿಯೂ ಹೋಗಿಲ್ಲ, ನೀವೆಲ್ಲರೂ ಮಠದಲ್ಲಿಯೇ ಇದ್ದು ಸೇವೆ ಮಾಡಿರಿ. ಈಗ ನಾನು ಬರುವ ಯೋಗವಿಲ್ಲ, ಯೋಗ ಕೂಡಿ ಬಂದಾಗ ಬರುತ್ತೇನೆ ಎಂದು ತಿಳಿಸಿದರು. ಆದರೂ ಕೃಷ್ಣಮೂರ್ತಿಯವರ ಪ್ರಾರ್ಥನೆಯನ್ನು ಮನ್ನಿಸಿ ಶ್ರೀ ಶಿವಗುರು ಸ್ತೋತ್ರ ಎಂಬ 25 ಶ್ಲೋಕಗಳ ಒಂದು ಸ್ತೋತ್ರ ಮಾಲಿಕೆಯನ್ನು ರಚಿಸಿ ಕಳುಹಿಸಿದರು. ಇದು ಶ್ರೀಧರರ ಪ್ರಥಮ ಸಂಸ್ಕೃತ ಕಾವ್ಯವಾಗಿದ್ದು ಈಗಲೂ ಪ್ರಸಿದ್ಧವಾಗಿದೆ. ಇಲ್ಲಿ ದಾಖಲಿಸಬೇಕಾದ ಒಂದು ಸಂಗತಿ ಎಂದರೆ, ಶ್ರೀಧರರು ಗಡಕ್ಕೆ ಬರುವ ಮೊದಲು ಶೀಗೆಹಳ್ಳಿಯಲ್ಲಿ ಇದ್ದರಷ್ಟೇ. ಆವಾಗ ಕಡೆಮನೆ ಗಣಪತಿ ಎಂಬ ಒಬ್ಬ ತರುಣ ಸಾಧಕನನ್ನು ಸಾಧನೆಗಾಗಿ ಗಾಣಗಾಪುರಕ್ಕೆ ಕಳುಹಿಸಿದ್ದರು. ಆತನು ಗುಲ್ಬರ್ಗಾದಲ್ಲಿ ಒಬ್ಬ ಶಾಸ್ತ್ರಿಗಳ ಪದತಲದಲ್ಲಿ ವೇದಾಭ್ಯಾಸ ಮಾಡಿದಾಗ ಅವರು, ನಿನಗೆ ಸನ್ಯಾಸ ಯೋಗವಿಲ್ಲ, ನನ್ನಂತೆಯೇ ಗೃಹಸ್ಥನಾಗುವೆ ಎಂದಿದ್ದರು.
ನಿರಾಶರಾದ ಇವರು ರಮಣರ ದರ್ಶನಕ್ಕೆಂದು ರಮಣಾಶ್ರಮಕ್ಕೆ ಹೊರಟು ಬಿಟ್ಟರು. ಆಗ ಅವರ ಕಿವಿಯಲ್ಲಿ, ನಿನ್ನ ಗುರುಗಳಾದ ಶ್ರೀ ಶ್ರೀಧರರು ಈಗ ಸಜ್ಜನಗಡದಲ್ಲಿದ್ದಾರೆ, ಕೂಡಲೇ ಅಲ್ಲಿಗೆ ಹೋಗು ಎಂದು ಯಾರೋ ಹೇಳಿದಂತಾಯಿತು. ಆ ಕೂಡಲೇ ಗಡಕ್ಕೆ ಬಂದು ಶ್ರೀಧರರಲ್ಲಿ ಎಲ್ಲವನ್ನೂ ತೋಡಿಕೊಂಡರು. ಅದನ್ನೆಲ್ಲ ಕೇಳಿದ ಶ್ರೀಧರರು, ನಿನಗೆ ಸನ್ಯಾಸ ಯೋಗವಿದೆ, ಅದರೊಂದಿಗೆ ನೀನು ಒಂದು ಆಚಾರ್ಯ ಪೀಠಾಧಿಪತಿಯೂ ಆಗುತ್ತೀಯ, ಮರುಗದಿರು ಎಂದು ಸಾಂತ್ವನ ಹೇಳಿದರು. ಆ ಗಣಪತಿಯೇ ಮುಂದೆ ನೆಲೆಮಾವು ಮಠದ ಪೀಠಾಧಿಪತಿಯಾಗಿದ್ದು ಈಗ ಇತಿಹಾಸ. ಭಗವಾನ್ ಶ್ರೀಧರರಿಗೆ ತಮ್ಮ ಸಾಧನೆ ತೃಪ್ತಿಯಾಗಿಲ್ಲವೇ? ಉತ್ತಮ ಫಲಿತಾಂಶ ಏಕೆ ಇನ್ನೂ ಸಿಗಲಿಲ್ಲ ಮುಂತಾದ ಗೊಂದಲಕ್ಕೆ ಒಳಗಾಗಿ ಹಿಮಾಲಯಕ್ಕೆ ಹೋಗಿ ಸಮಾಧಿ ಸ್ಥಿತಿಯಲ್ಲಿರಲು ಒಮ್ಮೆ ಬಯಸಿದ್ದರು. ಆದರೆ ಎಲ್ಲದಕ್ಕೂ ಸಮರ್ಥರೇ ನಿರ್ಣಯ ಕೊಡಲಿ ಎಂದು ಕೆಲವು ಶ್ಲೋಕಗಳನ್ನು ಬರೆದರು. ಅದನ್ನು ಸಮರ್ಥರ ಸಮಾಧಿಯ ಮೇಲಿಟ್ಟು ಉತ್ತರ ದಿಕ್ಕಿನ ಕಾಡಿನಲ್ಲಿ ಎತ್ತರವಾದ ಕಲ್ಲಿನ ಮೇಲೆ ಕುಳಿತು ಧ್ಯಾನಸ್ಥರಾದರು. ಆದರೆ ಶ್ರೀಧರರಿಗೆ ಹೊಸ ಹುಟ್ಟಿನ ಅಂಕುರವಾಯಿತು. ಸಮರ್ಥರೇ ಹೇಳಿದಂತೆ ಅವರ ಅರ್ಚಕರಾದ ಸಖಾರಾಮ ಭಟ್ಟರು, ಭಗವಾನ್ ಶ್ರೀಧರರು ಇಲ್ಲಿಯೇ ಇರುವರು, ಮೊದಲು ಹೋಗಿ ಅವರ ಪೂಜೆಯನ್ನು ಮುಗಿಸಿ ನನ್ನ ಪೂಜೆಗೆ ಬನ್ನಿ ಎಂದು ಅಪ್ಪಣೆಯಾಗಿದೆ. ಮೊದಲು ಶ್ರೀಧರರ ಪೂಜೆಯನ್ನು ಮಾಡೋಣ ಎಂದರು. ವಿಶ್ವದ ಸಂತರ ಇತಿಹಾಸದಲ್ಲಿ ಇದೊಂದು ಅಪರೂಪದ ದಾಖಲೆ. ಗುರು ಒಬ್ಬರು ತಮ್ಮ ಶಿಷ್ಯನನ್ನು ಭಗವಾನ್ ಎಂದು ಕರೆದದ್ದು. ಅಂದಿನಿಂದ ಶ್ರೀಧರರು ಭಗವಾನ್ ಶ್ರೀಧರ ಎಂದಾದರು. ಓಂ ಶ್ರೀ ಶ್ರೀಧರಾಯ